हैं और हमारे हरियर के कांग्रेस लीडर श्रीनिवास जी और रफीक साहब भी हैं इधर, रहीम साहब, सभी बुजुर्गों को और भाइयों को मेरा नमस्ते। जो एमपी इलेक्शन लोकसभा चुनाव हुए थे, सबने अपना सहमति दिया, आशीर्वाद दिया। सभी दावणगेरे के जो भी तालुका हैं, सब में से भरपूर आपके कौम वाले, महिलाएं, बुजुर्ग और जो वोटर्स हैं, सभी ने हमारा साथ दिया। अप्पा जी का, मल्लिकार्जुन साहब का, सबका आप साथ देते हो। इसी तरह हमेशा आपका हमारा एक रिश्ता बनाए रखेंगे। और जो दादू सेठ, सबके मुंह में वही आता है, दादू सेठ। दादू सेठ जी ने बोला है अपने भाषण में, तो वो ज़्यादा जिम्मेदारी डाल दिया मेरे ऊपर। तो मल्लिकार्जुन साहब, अप्पा जी ने भी एक जिम्मेदारी दी है लोकसभा चुनाव में। जो हमारे वोटर्स हैं, इतने भरपूर 25 साल के बाद, है ना, एक या दो नहीं, 25 साल के बाद कांग्रेस ने इस दावणगेरे लोकसभा कॉन्स्टिट्यूएंसी में अपना अधिकार लिया है वापस। मिनिमम 25 साल कांग्रेस आना ही चाहिए। ऐसा कामगारी हम सब एकजुट होके, कोई जात मत भेद कुछ भी नहीं देखेंगे। पूरा दावणगेरे डिस्ट्रिक्ट का लोकसभा कॉन्स्टिट्यूएंसी के विकास में हम सब अपने परिश्रम और अपनी जो नीयत होती है ना, साफ नीयत से काम करेंगे। महिलाओं का, बच्चों का और हमारे जो किसान हैं उनका, और जो अस्पताल हैं, स्कूल हैं, रास्ते हैं, सबका काम करेंगे। मल्लिकार्जुन साहब तो विशनरी हैं। दावणगेरे स्मार्ट सिटी होने से पहले ही स्मार्ट सिटी का काम शुरू कर दिया है। अब जो भी काम बचा है वो सब करेंगे। पूरे कर्नाटक में जो दावणगेरे है, दावणगेरे वर्ल्ड फेमस करेंगे। ऐसा सबका आशीर्वाद और जो अल्लाह है उनका भी दुआ, और सबके जो हेल्थ है उस पर भी अल्लाह आशीर्वाद रहे। और दावणगेरे में जो एमपी लैंड्स के जो काम है, उसमें 3 करोड़ 20 लाख का काम अभी तक ग्रांट्स रिलीज हुआ है सभी तालुका में। तो यहाँ पर 25 लाख का काम अभी भूमि पूजा भी करेंगे। तो मुझे दावणगेरे फर्स्ट टाइम एमपी होके बहुत अच्छा लग रहा है। सबका साथ, सबका विकास करके हम ये नया दौर यहाँ पर लेके आएंगे। सबको शुक्रिया। 13ರಲ್ಲಿ ಅಲ್ಲ 5ರಲ್ಲಿ ಬಂದು ಪ್ರಾರಂಭ ಮಾಡೋಣ ಅಂದ್ರೆ ಒಬ್ರು ಬರೋದು ಹೋಗೋದು ಹಿಂಗೆ ಮಾಡ್ಕೊಂತು ಆಮೇಲೆ ಈಗ ಕಟ್ಟಲಿಕ್ಕೆ ನಾನು 25ರಿಂದ 30 ಲಕ್ಷ 33 ಲಕ್ಷ ಕೊಟ್ಟೆ, ಆದರೆ ಇನ್ನೂ ಕ್ಲೀನಾಗಿ ಕಟ್ರಪ್ಪ ಅಂತಂದೆ, ಅಲ್ಲಿಗೆ ನಿಲ್ಸಿದೆ. ಆಮೇಲೆ ಪಾಪ ನಮ್ಮ ಇರ್ಷದ್ದು ನಾನು ಸ್ವಲ್ಪ ಕಟ್ತೀನಿ, ನಾನು ಕೈಲೇ ಕಟ್ತೀನಿ ಅಂತ ಅವನು ಕಟ್ಟಿಬಿಟ್ಟು ಕಂಪ್ಲೀಟ್ ಮಾಡಿದ್ರಿ. ಈಗ ಇನ್ನೂ ಸ್ವಲ್ಪ ಉಳಿದೈತೆ, ಅದನ್ನು ಮಾಡಿಸ್ತಾನೆ ಅಂತ ಹೇಳಿ. ಅದೇ ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ದಾದು ಸೇಠರವರು ಭಾಳ ದಿವಸಗಳಿಂದ ಇಲ್ಲ, ನಮಗೆ ಚುನಾವಣೆ ಸಮಯದಲ್ಲಿ ಸಾಕಷ್ಟು, ನನಗೂ ಎಲ್ಲರ ತಮ್ಮ ಆಶೀರ್ವಾದದಿಂದ ನಮ್ಮ ಮನೆಯನ್ನು ಲೋಕಸಭಾ ಸದಸ್ಯರಾಗಿ ಮಾಡಲಿಕ್ಕೆ ತಾವೆಲ್ಲರೂ ಕಾರಣಕರ್ತರು, ಕಾರಣಭೂತ. ಎಲ್ಲರ ಆಶೀರ್ವಾದದಿಂದ ಇವತ್ತು ಲೋಕಸಭಾ ಸದಸ್ಯರಾಗಿ. ಅದೇ ನಿಟ್ಟಿನಲ್ಲಿ ನಾನು ದಾದು ಸೇಠ್ ಅವರಿಗೆ ಮತ್ತು ಸಮಾಜದ ಎಲ್ಲ ಹಿರಿಯರಿಗೆ ಅವಾಗಿಂದನೂ ಹೇಳ್ತಾ ಇದ್ದೆ, ಮೊದಲು ನಾನು ಮುಸಲ್ಮಾನ್ ಬಾಂಧವರಿಗೆ ಫಸ್ಟ್ ಲೋಕಸಭಾ ಅನುದಾನ ಕೊಡಬೇಕು, ಮತ್ತು ಮತ್ತು ಮುಸಲ್ಮಾನ್ ಬಂಧುಗಳಿಗೆ ಮೊದಲನೇ ಅನುದಾನ ಕೊಡಬೇಕು ಅಂತ ನಾನು ಅವಾಗ ಹೇಳಿದ್ದೆ. ಅದು 25 ಲಕ್ಷ ಅಂತ ಮಾಡಿದ್ದೆ. ನಮ್ಮ ದಾದು ಸೇಠ ಯಾವೆಲ್ಲ ಮಾಡಿದನಿಗೆ 50 ಲಕ್ಷ ಬೇಕೇ ಬೇಕು ಆ ತಾಳಪ್ಪ ಅಂತ ಕೊನೆಗೆ 50 ಲಕ್ಷನೇ ಭಾಳ ಒಂದು ಒಳ್ಳೆ ಕೆಲಸ. ಇನ್ನು ಹೆಚ್ಚಿನ ರೀತಿಯಿಂದ ಏನೇನು ಕಾರ್ಯಕ್ರಮ ಆಗಬೇಕು.
ಮುಖ್ಯವಾಗಿ ನಮ್ಮ ಅಲ್ಪಸಂಖ್ಯಾತರ ಬಾಂಧವರು ಸಾಕಷ್ಟು ಬಡತನದಲ್ಲಿ ಅದ, ಭಾಳ ಜನ ಸಾಕಷ್ಟು ಉದ್ಯೋಗದ ಕೊರತೆನೂ ಐತೆ. ಇವನ್ನೆಲ್ಲ ನಿಭಾಯಿಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲರ ಒಂದು ಅವರ ಮುಂದಿನ ಪೀಳಿಗೆ ಏನಾಗಬೇಕು ಅವಕ್ಕೆಲ್ಲ ನಾವು ಸಹಕಾರವನ್ನು ಮಾಡಿ ಹೆಚ್ಚಿನ ರೀತಿಯಿಂದ ಅವರು ದುಡಿಮೆ ಮಾಡೋದ್ರಾಗಿರ್ಬೋದು, ಒಳ್ಳೆ ಎಜುಕೇಷನ್ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಒಳ್ಳೆ ಆರೋಗ್ಯ ಕೊಡೋದ್ರ ಬಗ್ಗೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ, ನಾವು ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅಂದರೆ ತಪ್ಪಾಗಲ್ಲ. ಭಾಳ ಯಾಕೆಪ್ಪ ಅಂದ್ರೆ ಅದೇ ರೀತಿ ನಾವು ಹಿಂದಿನಿಂದಲೂ ನಾವು ಬಾತಿ ದರ್ಗಕ್ಕೆ ನಡ್ಕೊಂಡ್ಬರ್ತೀವಿ. ನಾವು ಸಣ್ಣ ಹುಡುಗರಿದ್ದಾಗ ಗಾಡಿ ಕಡೆಗೆ ಹೋಗ್ತಿದ್ವಿ. ಆ ದರ್ಗವನ್ನು ನಾನು ಭಾಳ ದಿವಸಗಳಿಂದ ಹೇಳ್ತಾ ಇದ್ದೆ, ಅದನ್ನು ಜಲ್ದಿ ಒಂದು ಸ್ವಲ್ಪ ಕ್ಲೀನಾಗಿ ಕಟ್ಟಡವನ್ನು ಕಟ್ಟಣಪ್ಪ ಅಂತ ಹೇಳಿದಾಗ ಅದನ್ನು ನೆನೆಗುದಿ ಬೆಳೆಸಿದ್ವಿ. ಆದರೆ ಈಗ ಒಂದು ಕಮಿಟಿಯನ್ನು ಮಾಡಿ ಒಂದು 2-3 ಸೇರಿಬಿಟ್ಟು ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ. ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ಬೇಕಪ್ಪ ಅಂತ ಹೇಳಿದಾಗ ಒಳಗಡೆ ಗುಂಬಸ್ಸು ಮತ್ತು ಝುಮ್ಮರ್ ಹಾಕ್ಬೇಕು, ಮತ್ತು ಕೆಳಗಡೆ ಸೈಡೆಲ್ಲ ಕಟ್ಟಡವನ್ನು ಮಾಡಿ ಒಳ್ಳೆ ಗ್ರೈನೇಟು ಮಾರ್ಬಲ್ನೆಲ್ಲ ಹಾಕಬೇಕು ಮತ್ತು ಒಳ್ಳೆಯ ರೀತಿಯಿಂದ ನಾವು ದರ್ಗವನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಇವತ್ತು ಒಂದು 2-3 ಕೋಟಿ ರೂಪಾಯಿ ಅನುದಾನದಲ್ಲಿ, ಈಗ ಅನುದಾನ ಅಂದರೆ ಎಲ್ಲರೂ ಸೇರಿಸೇವೆ, ಸರ್ಕಾರದ ಅನುದಾನ ಏನು ಬಂದಿಲ್ಲ, ದುಡ್ಡು ಅಲ್ಲಿ ಖಜೂರಿಗೆ ಬಂದಿರೋ ದುಡ್ಡು ಮತ್ತು ಎಲ್ಲರ ಒಂದು ಕಾಣಿಕೆಯಿಂದ ಇವತ್ತು ಪ್ರಾರಂಭವನ್ನು ಮಾಡಿದ್ದೀವಿ. ಆದಷ್ಟು ಬೇಗನೆ ಅದನ್ನು ಒಂದು ಜನರಿಗೆ ಪ್ರತಿಯೊಬ್ಬ ಭಕ್ತರಿಗೆ ಸಮರ್ಪಣೆ ಮಾಡೋ ಕೆಲಸ ನಮ್ಮ ದಾದು ಸೇಟು ನಮ್ಮ ಮೇಲೆ ಎಲ್ಲರ ಮೇಲೆ ಇದೆ ಅನ್ನೋದು ತಪ್ಪಾಗಲ್ಲ. ನಾವು ನಿಟ್ಟಿನಲ್ಲಿ ಅದನ್ನು ಒಂದು ಆದಷ್ಟು ಬೇಗನೆ ಮಾಡ್ತೀವಿ ಅಂತ ನಾನು ತನಗೆ ಭರವಸೆ ಕೊಡ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.